ಬಿಜೆಪಿ ಶಾಸಕ ಸುರೇಶ್ ಗೌಡ ಪುತ್ರಿ ಐಶ್ವರ್ಯ ದರ್ಪ ಮೆರೆದಿರೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಾವೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಬಿಜೆಪಿ ಶಾಸಕ ಸುರೇಶ್ ಗೌಡ ಪುತ್ರಿ ಐಶ್ವರ್ಯ ದರ್ಪವನ್ನ ಮೆರೆದಿದ್ರು. ಶ್ರೀರಂಗಪಟ್ಟಣ ಪಿಎಸ್ಐ ಸವಿತಾಗೆ ಕಪಾಳ ಮೋಕ್ಷವನ್ನ ಕೂಡ ಮಾಡಿದ್ರು. ಶಾಸಕ ಸುರೇಶ್ ಗೌಡ ಪುತ್ರಿಯಿಂದಲೇ ಮೊದಲು ಹಲ್ಲೆಯಾಗಿದೆ. ಆ ನಂತರ ಪಿಎಸ್ಐ ಸವಿತಾ ಅವರಿಂದಲೂ ಕೂಡ ಹಲ್ಲೆಯಾಗಿದೆ. ಮಹಿಳಾ ಪಿಎಸ್ಐ ಮೇಲೆ ಹಲ್ಲೆಯ ವಿಡಿಯೋ ವೈರಲ್ ಆಗ್ತಾ ಇದೆ. ಭೀಮನ ಅಮಾವಾಸ್ಯೆ ದಿನ ಘಟನೆ ನಡೆದಿರುವಂತದ್ದು. ತುಮಕೂರು ಗ್ರಾಮಾಂತರ ಶಾಸಕರ ಪುತ್ರಿ ಐಶ್ವರ್ಯ ಅವರು ಹಲ್ಲೆಯನ್ನ ಮಾಡಿದ್ರು. ಶ್ರೀರಂಗಪಟ್ಟಣದ ಆರತಿ ಉಕ್ಕಡದಲ್ಲಿ ಆಗಸ್ಟ್ 12ರಂದು ಹಲ್ಲೆಯಾಗಿತ್ತು. ಗರ್ಭಗುಡಿಗೆ ಬಿಟ್ಟಿಲ್ಲ ಅಂತ ಹೇಳಿ ಪಿಎಸ್ಐಗೆ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕರ್ತವ್ಯ ನಿಭಾಯಿಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಹಲ್ಲೆ ಮಾಡಿದ್ರೆ ಐಶ್ವರ್ಯ ಅವರನ್ನ ಒಳಗೆ ಹಾಕುವಂತಹ ಅವಕಾಶಗಳು ಕೂಡ ಇದೆ. ಇಲ್ಲಿ ಮೊದಲಿಗೆ ಐಶ್ವರ್ಯ ಅವರೇ ಕಪಾಳ ಮೋಕ್ಷ ಮಾಡಿದ್ದಾರೆ ಪಿಎಸ್ಐ ಸವಿತಾಗೆ. ಇಲ್ಲಿ ಸವಿತಾ ಅವರು ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮೊದಲಿಗೆ ಒಂದು ಫೋನ್ ಕರೆ ಮಾಡ್ತಾರೆ ಐಶ್ವರ್ಯ. ಯಾರಿಗೆ ಕರೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಆ ಕರೆ ಕಟ್ಟಾದ ನಂತರ ಏಕಾಏಕಿ ಸವಿತಾ ಅವರ ಮೇಲೆ, ಪಿಎಸ್ಐ ಸವಿತಾ ಅವರ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಅಂದ್ರೆ ಕಪಾಳಕ್ಕೆ ಹೊಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ಸಹಜವಾಗಿಯೇ ಯಾರೇ ಆದ್ರೂ ಹಲ್ಲೆ ಮಾಡಿದಂತಹ ಸಂದರ್ಭದಲ್ಲಿ ಆಕ್ಷನ್ಗೆ ರಿಯಾಕ್ಷನ್ ಇದ್ದೇ ಇರುತ್ತಲ್ವಾ. ಹಾಗೆಯೇ ಸವಿತಾ ಅವರು ಕೂಡ ಐಶ್ವರ್ಯ ಅವರ ಮೇಲೆ ಹಲ್ಲೆ ಮಾಡ್ತಾರೆ. ಇವರಿಗೆ ಹಲ್ಲೆ ಮಾಡೋದಕ್ಕೆ ಅಧಿಕಾರ ಯಾರು ಕೊಟ್ಟಿದ್ದು? ನೀವು ಶಾಸಕರ ಮಗಳೇ ಆಗಿರಬಹುದು ಅಥವಾ ಸಚಿವರ ಮಗಳೇ ಆಗಿರಬಹುದು. ಅದ್ಯಾವುದೂ ಕೂಡ ಕರ್ತವ್ಯದಲ್ಲಿ ಇದ್ದಂತಹ ಅಧಿಕಾರಿಗಳಿಗೆ ಅದು ಅನ್ವಯ ಆಗೋದಿಲ್ಲ. ಕಾರಣ ಇಷ್ಟೇ, ಅವ್ರ ಕರ್ತವ್ಯವನ್ನ ಅವ್ರು ನಿಭಾಯಿಸ್ತಾ ಇರ್ತಾರೆ. ಯಾರೇ ಬಂದರೂ ಗರ್ಭಗುಡಿ ಒಳಗಡೆ ಬಿಡಬೇಕು ಅನ್ನುವಂತಹ ಏನ್ ರೂಲ್ಸ್ ಏನಿಲ್ಲ. ಅಥವಾ ನೀವು ಬಂದಂತಹ ಸಮಯಕ್ಕೆ ಅಲ್ಲಿ ಇದ್ದಂತಹ ಜನಸಾಮಾನ್ಯರನ್ನ ಬಿಟ್ಟು ನಿಮ್ಮನ್ನು ಒಳಗಡೆ ಕಳುಹಿಸಬೇಕು ಅನ್ನುವಂತಹ ರೂಲ್ಸ್ ಏನಿಲ್ಲ. ಯಾವುದಾದ್ರೂ ರೂಲ್ಸ್ ಇದೆಯಾ? ಇದ್ರೆ ತೋರಿಸಿ, ಅಧಿಕಾರಿಗಳು ಕರ್ಕೊಂಡು ಹೋಗಿ ಬಿಡ್ತಾರೆ. ಅದನ್ನ ಬಿಟ್ಟು ನಿಮ್ಮ ಅಹಂಕಾರ, ನಿಮ್ಮ ದುರಹಂಕಾರವನ್ನ ಮನೇಲಿಟ್ಟು ದೇವಸ್ಥಾನದಲ್ಲಿ ಬಂದಂತಹ ಸಂದರ್ಭದಲ್ಲಿ ದೇವರಿಗೆ ನಮಿಸಿ ಪೂಜೆಯನ್ನ ಮುಗಿಸ್ಕೊಂಡು ಮನೆಗೆ ಹೋಗೋದು ಬಿಟ್ಟು ದೇವಸ್ಥಾನದಲ್ಲಿ ಈ ರೀತಿಯಾಗಿ ಪಿಎಸ್ಐ ಮೇಲೆ ಹಲ್ಲೆಯನ್ನ ಮಾಡಿರೋದಕ್ಕೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಪಿಎಸ್ಐ ಅವರು ಕೂಡ ಕೇಸ್ ದಾಖಲು ಮಾಡಿದ್ದಾರೆ. ಎಫ್ಐಆರ್ ಕೂಡ ಆಗಿದೆ. ಇದಕ್ಕೆ ಪ್ರತಿಯಾಗಿ ಐಶ್ವರ್ಯ ಅವರು ಕೂಡ ಎಫ್ಐಆರ್ ದಾಖಲು ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ನಿರಾಕರಣೆಯನ್ನ ತೋರಿದ್ದಾರೆ. ಕಾರಣ ಇಷ್ಟೇ, ಮೊದಲಿಗೆ ಯಾರು ಹಲ್ಲೆ ಮಾಡಿದ್ದು ವಿಡಿಯೋ ಫುಟೇಜಸ್ಗಳಿದೆ. ಯಾರು ಸುಖಾಸುಮ್ಮನೆ ಹಲ್ಲೆ ಮಾಡ್ತಾರೆ ಅಂಥವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಬಹುದಲ್ವಾ ಅಧಿಕಾರಿಗಳು. ಅದು ಕರ್ತವ್ಯವನ್ನ ನಿಭಾಯಿಸುವಂತಹ ಸಂದರ್ಭದಲ್ಲಿ ಮಾಡಿರುವಂತಹ ಹಲ್ಲೆ. ಇದು ಕಠಿಣ ಶಿಕ್ಷೆ ಆಗ್ಬೇಕು ಈಕೆಗೆ.